ಪ್ರೈಸ್ ದ ಲಾರ್ಡ್. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವನ್ನು ಸಲ್ಲಿಸುತ್ತೇವೆ. ಕ್ರಿಸ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಈ ಒಂದು ಸಜೀವ ವಾಕ್ಯ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸುತ್ತೇನೆ. ಈ ದಿನ ಕರ್ತನಿಂದ ನೇಮಕವಾದ ದಿನ. ಈ ದಿನದಲ್ಲಿ ನಾವು ಹರ್ಷಿಸುವ, ಉಲ್ಲಾಸಿಸುವ. ದೇವರು ಒಳ್ಳೆಯವನು, ಯಾವಾಗಲೂ ಒಳ್ಳೆಯದನ್ನೇ ಮಾಡುವವನಾಗಿದ್ದಾನೆ. ಈ ಸಮಯ ಕರ್ತನ ಸಮಯ. ನಾವು ಆತನಿಗೆ ಘನಮಾನ ಮಹಿಮೆಯನ್ನು ಸಲ್ಲಿಸೋಣ. ಮತ್ತು ನೀವು ಆತನ ವಾಕ್ಯವನ್ನು ನಮ್ಮಿಂದ ಕೇಳ್ತಾ ಇದ್ದೀರಿ, ವೀಕ್ಷಿಸ್ತಾ ಇದ್ದೀರಿ. ಕಳೆದ ವಾರಗಳಿಂದ ಕರೆಯಲ್ಪಟ್ಟವರು ಎಂಬ ಹೆಸರಿನ ಮೇಲೆ ದೇವರು ಹೇಳಿದ್ದಾನೆ, ನಾವು ಕರೆಯಲ್ಪಟ್ಟವರೆಂಬುದಾಗಿ. ಆ ಕರೆಯಲ್ಪಟ್ಟವರೆಂಬ ಆ ನಾಮಾಂಕಿತದ ಮೇಲೆ 2 ವಾರಗಳಿಂದ ನಾನು ಮಾತಾಡ್ತಾ ಇದ್ದೆ. ಮುಗಿದಿರಲಿಲ್ಲ. ಇದೊಂದು ದೊಡ್ಡ ಒಂದು ಒಳ್ಳೆಯ ಅವಕಾಶ. ನಾವು ದೇವರಿಂದ ಕರೆಯಲ್ಪಟ್ಟವರೆಂಬುದಾಗಿ. ಇವತ್ತು ಈ ಕರೆಯಲ್ಪಟ್ಟವರು ನಮ್ಮ ಬಗ್ಗೆ, ಕರೆಯಲ್ಪಟ್ಟವರು ಅಂದರೆ ನಾವು, ನಮ್ಮ ಬಗ್ಗೆ, ನಮ್ಮನ್ನು ಯಾರು ಕರೆದಿದ್ದಾರೆ, ಹೇಗೆ ಕರೆಯಲ್ಪಟ್ಟಿದ್ದೇವೆ, ಎಲ್ಲಿಂದ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ಈ 3 ವಿಷಯ ನಾವು ಕಲೀಲಿಕ್ಕೆ 2 ವಾರಗಳು ತಗುಲಿತು. ಆದರೂ ಹೇಗೆ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನಾನು ಸ್ವಲ್ಪವೇ ಮಾತಾಡಿದೆ. ಮೊನ್ನೆ ಟೈಮ್ ಆಯಿತು. ಇವತ್ತು ಆ ಹೇಗೆ ಕರೆಯಲ್ಪಟ್ಟಿದ್ದೇವೆ ಮತ್ತು ನಾವು ಯಾಕಾಗಿ ಕರೆಯಲ್ಪಟ್ಟಿದ್ದೇವೆ ಅಥವಾ ಏತಕ್ಕಾಗಿ, ಯಾವುದಕ್ಕಾಗಿ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಸ್ವಲ್ಪ ನಾವು ಧ್ಯಾನ ಮಾಡುವ ನನ್ನ ಪ್ರಿಯ ದೇವಜನರೇ. ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಾವು ಪ್ರಾರ್ಥನೆ ಮಾಡುವ. ಥ್ಯಾಂಕ್ ಯು ಲಾರ್ಡ್. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ನಾನು ಸ್ತೋತ್ರವನ್ನು ಸಲ್ಲಿಸುತ್ತೇನೆ. ದೇವ ಸ್ವಾಮಿ, ನೀನು ಒಳ್ಳೆಯವನು. ನಿನ್ನ ಕೃಪೆಯು ಶಾಶ್ವತವಾದದ್ದು. ಶಾಶ್ವತವಾದ ಪ್ರೀತಿಯಿಂದ ನಮ್ಮನ್ನು ಪ್ರೀತಿಸಿದ್ದಿ. ಶಾಶ್ವತವಾದ ಮಮತೆಯಿಂದ ನಮ್ಮನ್ನು ನೀನು ಸೆಳೆದುಕೊಂಡಿದ್ದಿ. ತಂದೆ, ನಿನಗೆ ಸ್ತುತಿ, ಸ್ತೋತ್ರ, ಘನಮಾನ ಮಹಿಮೆಯನ್ನು ನಾವು ಸಲ್ಲಿಸುತ್ತೇವೆ. ನಿನ್ನನ್ನು ಬಿಟ್ಟು ನಾವು ಏನು ಕೂಡ ಮಾಡಲಾರೆವು. ನೀನು ಮಹೋನ್ನತನು, ಸರ್ವಶಕ್ತನು. ನೀನು ನಮಗೆ ಹೇಳಿದ್ದಿ, ನೀವು ಜಲರಾಶಿಯನ್ನು ಹಾಯುವಾಗ ನಾನೇ ನಿಮ್ಮ ಸಂಗಡ ಇರುವೆ, ಜೊತೆಯಲ್ಲಿರುವೆ. ನೀವು ನದಿಗಳನ್ನು ದಾಟುವಾಗ ಅವು ನಿಮ್ಮನ್ನು ಮುಳುಗಿಸುವುದೇ ಇಲ್ಲ. ನೀವು ಉರಿಯಲ್ಲಿ ನಡೆಯುವಾಗ ಕಂದದೇ ಇರುವಿರಿ, ಜ್ವಾಲೆಯು ನಿಮ್ಮನ್ನು ದಹಿಸದೆಂಬುದಾಗಿ. ನಮ್ಮನ್ನು ಕೆಸರಿನಿಂದ ಮೇಲಕ್ಕೆತ್ತಿ ಬಂಡೆಯ ಮೇಲೆ ನಿಲ್ಲಿಸಿ, ನೀವು ನಿಮ್ಮ ಆತ್ಮನ ಮತ್ತು ಜಲಸ್ಥಾನವನ್ನು ಮಾಡಿಸಿ ನಮ್ಮನ್ನು ಪರಿಶುದ್ಧಗೊಳಿಸಿದ ತಂದೆ ನೀನು. ಕರ್ತನಾದ ಯೇಸುವೆ, ನಮಗೋಸ್ಕರ ಶಿಲುಬೆಯಲ್ಲಿ ಸತ್ತು ಹೂಣಲ್ಪಟ್ಟು ಮೃತ್ಯುಂಜಯನಾಗಿ ಎದ್ದು ಬಂದು ನಮ್ಮನ್ನು ಕಾಪಾಡಿದಾತನು, ನಮಗೆ ರಕ್ಷಣೆಯನ್ನು ದಯಪಾಲಿಸಿದಾತನು, ನಮಗೆ ಪವಿತ್ರಾತ್ಮನನ್ನು ಅನುಗ್ರಹಿಸಿದಾತನು, ನಮ್ಮ ಶರೀರವನ್ನು ನಿನ್ನ ಮಂದಿರವನ್ನಾಗಿ ಮಾಡಿದಾತನು, ನಮ್ಮ ಒಳಗೆ ವಾಸ ಮಾಡುವಾತನು. ನೀವು ಜೀವಸ್ವರೂಪನಾದ ದೇವರ ಮಂದಿರವಾಗಿದ್ದೀರಲ್ಲ, ಇದರ ನಿಮಿತ್ತವಾಗಿ ದೇವರು ನಿಮ್ಮಲ್ಲಿ ವಾಸಿಸುತ್ತಾ ತಿರುಗಾಡುತ್ತಾನೆಂಬುದಾಗಿ ನಿನ್ನ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಸ್ವಾಮಿ, ನಿನ್ನ ವಾಕ್ಯವು ಸತ್ಯವು. ಆದ ಕಾರಣ ಇವತ್ತು ನಿನ್ನ ವಾಕ್ಯವನ್ನು ನಾವು ಬೋಧಿಸುವಾಗ, ಉಪದೇಶಿಸುವಾಗ ಪ್ರತಿಯೊಂದು ನಿನ್ನಿಂದ ಕೇಳಿ ಮಾತನಾಡುವಂತೆ ಪವಿತ್ರಾತ್ಮನ ಮೂಲಕವಾಗಿ ನಮ್ಮನ್ನು ನಡೆಸು. ಕರ್ತನೆ, ಅದಕ್ಕೆ ಬೇಕಾದ ರೈಟ್ ಅಟರೆನ್ಸ್ ನೀನು ಒದಗಿಸಿಕೊಡುವುದಕ್ಕಾಗಿ ಸ್ತೋತ್ರ. ಕೇಳುವಂಥ ಪ್ರತಿಯೊಬ್ಬರಿಗೆ ನಿನ್ನ ವಾಕ್ಯ ಅಂತರ್ಯದಲ್ಲಿ ಪ್ರಕಟವಾಗುವಂತೆ, ರಿವೀಲ್ ಆಗುವಂತೆ ನೀನು ನಮ್ಮನ್ನು ನಡೆಸಬೇಕಾಗಿ ಕೇಳುವವರ ಆತ್ಮೀಕ ಕಿವಿ ತೆರೆಯಲ್ಪಡಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಎಲ್ಲವನ್ನೂ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಎಲ್ಲರನ್ನೂ ನಿನ್ನ ಕರಗಳಿಗೆ ಒಪ್ಪಿಸಿಕೊಡುತ್ತೇವೆ. ಯೇಸು ಕ್ರಿಸ್ತನ ನಾಮದಲ್ಲಿ ಕೇಳುವಂಥ ಎಲ್ಲರೂ ನಿನ್ನ ಆಶೀರ್ವಾದಗಳನ್ನು ಹೊಂದಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸ್ತೇನೆ. ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್, ಆಮೆನ್, ಆಮೆನ್. ಪ್ರಿಯರೇ, ನಾವು ಕಳೆದ 2 ವಾರಗಳಿಂದ ಒಂದೇ ವಾಕ್ಯ ಭಾಗ 1, ಭಾಗ 2 ಕೇಳಿದೆವು. ಇವತ್ತು ಭಾಗ 3 ಇದನ್ನು ಧ್ಯಾನ ಮಾಡುವ. ನೀವು ಸ್ವಲ್ಪ ತಾಳ್ಮೆಯಿಂದ ಕೇಳಿದರೆ ಬಹಳ ಸಂತೋಷ ಆಯಿತು. ನನಗೆ ಈ ಸಂದೇಶವನ್ನು ನಾವು ಕರೆಯಲ್ಪಟ್ಟವರಲ್ಲ ಎಂಬುದಾಗಿ ನಾನೇ ಕೂತ್ಕೊಂಡು ಧ್ಯಾನ ಮಾಡುವಾಗ ನನಗೆ ಬಹಳ ಖುಷಿ ಆಯಿತು. ಖುಷಿ ಅಂದರೆ, ಓ ದೇವ, ಎಂಥ ಸೌಭಾಗ್ಯ, ನಮ್ಮ ತಂದೆಯಾದ ದೇವರು ನಮಗೆ ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಾನೆ ಎಂಬುದಾಗಿ. ಕ್ರಿಸ್ತನಲ್ಲಿ ಅನುಗ್ರಹ ಮಾಡಿದ್ದಾನೆ. ನಮ್ಮನ್ನು ದೇವರೇ ಕರೆದಿದ್ದಾನೆ, ದೇವರು ಆರಿಸಿದ್ದಾನೆ ಮತ್ತು ಆತನೇ ಯಾವುದ್ಯಾವುದಕ್ಕೆ ನಮ್ಮನ್ನು ನೇಮಿಸಬೇಕು ಆ ಆಯಾಯ ಕೆಲಸಗಳಿಗಾಗಿ ನಮ್ಮನ್ನು ಸಭೆಯಾಗಿ ಸೇರಿಸಿ, ಸಭೆಯಾಗಿ ಒಂದು ಮಾಡಿ ಆ ಸಭೆಯಲ್ಲಿ ನಮ್ಮನ್ನು ನೇಮಿಸಿದ್ದಾನೆ. ಆತನ ಕರೆಯಲ್ಲಿ ನೇಮಿಸಿದ್ದಾನೆ, ಆತನ ಸೇವೆಯಲ್ಲಿ ನೇಮಿಸಿದ್ದಾನೆ, ಆತನಿಗಾಗಿ ನಮ್ಮನ್ನು ನೇಮಿಸಿದ್ದಾನೆ.
ಕರೆಯುವಾಗ ಸುಮ್ಮನೆ ಟೈಮ್ ಪಾಸಿಗೆ ಕರೆಯಲಿಲ್ಲ. ನಾನು ಫಸ್ಟಲ್ಲಿ ಮಾತಾಡಿದ್ದೆ, ಆತನೊಂದು ಭಾಳ ಗ್ರೇಟ್ ಪರ್ಪಸ್, ಅತಿ ಉನ್ನತವಾದ ಉದ್ದೇಶದಿಂದ ನಮ್ಮ ತಂದೆಯಾದ ದೇವರು ನಮ್ಮನ್ನು ಕರೆದಿದ್ದಾನೆ, ನಿಮ್ಮನ್ನು ಕರೆದಿದ್ದಾನೆ. ಕರೆದದ್ದು ಬೇರೆ ಯಾರಲ್ಲ, ನಮ್ಮ ತಂದೆಯಾದ ದೇವರೇ ಕರೆದಿದ್ದಾನೆ. ಕರ್ತನಾದ ಯೇಸು ನಮ್ಮನ್ನು ಕರೆದಿದ್ದಾನೆ. ವಾಟ್ ಅ ವಂಡರ್ಫುಲ್ ಆಪರ್ಚುನಿಟಿ, ಎಂಥ ಒಂದು ದೊಡ್ಡ ಅವಕಾಶ, ಎಂಥ ಒಂದು ಅದ್ಭುತವಾದ ಅವಕಾಶ. ಓಕೆ, ನಾನಾಗ ಹೇಳ್ತಿದ್ದೆ ನಮ್ಮನ್ನು ಕರೆದವರು ಯಾರು, ನಾವು ಹೇಗೆ ಕರೆಯಲ್ಪಟ್ಟಿದ್ದೇವೆ ಮತ್ತು ಎಲ್ಲಿಂದ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ. ಆತನ ಗುಣ ಅತಿಶಯದಿಂದ ಕರೆಯಲ್ಪಟ್ಟಿದ್ದೇವೆ ಮತ್ತು ಹೇಗೆ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನಾವಿವತ್ತು ಧ್ಯಾನ ಮಾಡುವ. ಸೊ ಇದು ಬಹಳ ಸುಂದರವಾಗಿ ಇದೆ, ಸತ್ಯವೇದದಲ್ಲಿ ಬರೆಯಲ್ಪಟ್ಟದ್ದು. ಮೊನ್ನೆ ನಾನು ಬಿಡಿಸಿದ್ದೆ, ಅದನ್ನು ಸ್ವಲ್ಪ ಕಂಟಿನ್ಯೂ ಮಾಡ್ತೇನೆ. ಮೊನ್ನೆ ಸಮಯ ಸಾಕಾಗಲಿಲ್ಲ. ನಾವು ಎಲ್ಲಿಂದ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ, ಹೇಗೆ ಕರೆಯಲ್ಪಟ್ಟಿದ್ದೇವೆ ಮುಗಿಯಿತು, ಮತ್ತು ಎಲ್ಲಿಂದ ನಾವು ಕರೆಯಲ್ಪಟ್ಟಿದ್ದೇವೆ. ಓಕೆ, ನಾವು ದೇವರ ವಾಕ್ಯವನ್ನು ಇವತ್ತು ಧ್ಯಾನ ಮಾಡುವ. ರೋಮಾಪುರದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 24ನೇ ವಚನವನ್ನು ಓದಿಕೊಳ್ಳೋಣ. ಆತನು ಕರುಣಿಸಿದ ನಮ್ಮನ್ನು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ ಹೋಶೇಯನ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನರೊಳಗಿಂದ ಸಹ ಕರೆದನು. ಒಂದನೇದು, ಅವರು ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ, ಅಂದ್ರೆ ಯಹೂದ್ಯರನ್ನು ಕರೆದಿದ್ದಾನೆ ಮತ್ತು ಅನ್ಯ ಜನರನ್ನು ಕೂಡ ಕರೆದಿದ್ದಾನೆ. ಆಗ ಎಲ್ಲಿಂದ ಕರೆದಿದ್ದಾನೆ? ನಮ್ಮನ್ನು ಎಲ್ಲಿಂದ ಕರೆದಿದ್ದಾನೆ ಅಂದರೆ ಇಡೀ ಲೋಕದಲ್ಲಿ ಯಹೂದ್ಯರ ಒಳಗಿಂದ ಕರೆದಿದ್ದಾನೆ ಮತ್ತು ಅನ್ಯ ಜನರೊಳಗಿಂದ ಇನ್ನೊಂದು ಪಂಗಡವನ್ನು ದೇವರು ಕರೆದಿದ್ದಾನೆ. ಎಲ್ಲಿಂದ ಕರೆದಿದ್ದಾನೆ? ಫಸ್ಟ್ ಆನ್ಸರ್, ಯಹೂದ್ಯರೊಳಗಿಂದ ಮತ್ತು ಅನ್ಯ ಜನರೊಳಗಿಂದ. ಹಾಗಾದರೆ ಯಹೂದ್ಯರು ಯಾರು, ಅನ್ಯ ಜನರ ಸ್ಪೆಸಿಫಿಕೇಶನ್ ಏನು, ಯಹೂದ್ಯರ ಸ್ಪೆಸಿಫಿಕೇಶನ್ ಏನು ಎಂಬುದಾಗಿ ನಾವು ಅದನ್ನು ಕರೆಕ್ಟಾಗಿ ನಾವು ತಿಳ್ಕೊಂಡರೆ, ನಮ್ಮನ್ನು ಎಲ್ಲಿ ಇದ್ದವರನ್ನು, ಯಾವ ಕಂಡೀಷನಲ್ಲಿ ಇದ್ದವರನ್ನು ನಮ್ಮನ್ನು ದೇವರು ಕರೆದಿದ್ದಾನೆ ಎಂಬ ಪ್ರಕಟಣೆ ನಮಗೆ ಉಂಟಾಗ್ತದೆ. ಸುಮ್ಮನೆ ಮಕ್ಕಳನ್ನು ಶಾಲೆಗೆ ಕರ್ಕೊಂಡೋದಾಗೆ ಅಮ್ಮ KG ಕ್ಲಾಸಿನ ಮಕ್ಕಳನ್ನು ಬೇಗ ಹೊರಡಿಸಿ, ಈಗ ಶಾಲೆ ಶುರುವಾದಾಗ ಕಾರ್ ಬರ್ತದೆ, ಕಾರ್ ಬರುವುದರೊಳಗೆ ದಡಬಡ ಮಾಡಿ ಕೊಂಡೋಗಿ ಶಾಲೆಗೆ ಕರ್ಕೊಂಡೋಗಿ ಆಯಿತು, ಕಾರಲ್ಲಿ ಕೂತ್ಕೊಳ್ಳಿಸುವ ತನಕ ಮಾತ್ರ, ಮತ್ತೆ ಅವ ಕೊಂಡೋಗ್ತಾನೆ ಎಂಬ ನಂಬಿಕೆ ದೇವರ ಮೇಲೆ. ಹಾಗೆ ಅಲ್ಲ, ದಡಬಡ ಎಳೆದುಕೊಂಡು ಹೋದದಲ್ಲ ಮಕ್ಕಳನ್ನು ಶಾಲೆಗೆ ಕೊಂಡೋಗುವ ಹಾಗೆ. ಕರೆಯುವಾಗ ದೇವರು ಹೇಗೆ ಕರೆದಿದ್ದಾನೆ, ದ ಗ್ರೇಟ್ ಪರ್ಪಸ್ ಅನ್ನಿಟ್ಟು ದೇವರು ನನ್ನನ್ನು ನಿಮ್ಮನ್ನು ಕರೆದಿದ್ದಾನೆ. ಹಾಗಾದರೆ ಯಹೂದ್ಯರೊಳಗಿಂದ, ಯಹೂದ್ಯರು ಅಂದರೆ ಯಾರು, ಯಹೂದ್ಯರು ಅಂದರೆ ಯಾರು ಅಂತ ನೋಡಬೇಕಾದ್ರೆ ನಾವು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 5 ಮತ್ತು 6ನೇ ವಚನವನ್ನು ನಾವು ಓದಿಕೊಳ್ಳೋಣ. ಹುಟ್ಟಿದ 8ನೆಯ ದಿನದಲ್ಲಿ ನನಗೆ ಸುನ್ನತಿಯಾಯಿತು. ಇದು ಪೌಲನು ನಾನು ನೋಡುವುದಾದರೆ ನಾನು ಎಲ್ಲರಿಗಿಂತ ಶ್ರೇಷ್ಠನು ಎಂಬುದಾಗಿ ಹೇಳುವಂಥ ಮಾತಿನಲ್ಲಿ, ತಾನು ಎಲ್ಲರಿಗಿಂತ ಹೆಚ್ಚಾಗಿ ಸೇವೆ ಮಾಡಿದ್ದೇನೆಂಬ ಹೇಳುವ ಮಾತಿನಲ್ಲಿ ಆತನು ಆತನ ಬಗ್ಗೆ ಟಿಪ್ಪಣಿಯನ್ನು ಕೊಡ್ತಾ ಇದ್ದಾನೆ. ಓಕೆ, ನಾನು ಇಸ್ರಾಯೇಲ್ ವಂಶದವನು, ನಾನು ಇಸ್ರಾಯೇಲ್ ನಂಬರ್ 1 ವಂಶ ಬಂತು, ಬೆನ್ಯಾಮೀನನ ಕುಲದವನು, ಸೆಕೆಂಡ್ ಕುಲ ಬಂತು ಯಹೂದ್ಯರಲ್ಲಿ, ಇಬ್ರಿಯರಿಂದ ಹುಟ್ಟಿದ ಇಬ್ರಿಯನು, ಅವನು ಇಬ್ರಿಯರಲ್ಲಿ ಹುಟ್ಟಿದ ಇಬ್ರಿಯನು, ಇಬ್ರಿಯರಿಂದ ಹುಟ್ಟಿದ ಗ್ರೀಕನ್ ಅಂತ ಬರೀಲಿಲ್ಲ. ನೇಮ ನಿಷ್ಠೆಗಳನ್ನು ನೋಡಿದರೆ ಇಲ್ಲಿ ಬಂತು, ನೇಮ ನಿಷ್ಠೆಗಳನ್ನು ನೋಡಿದರೆ ನಾನು ಫರಿಸಾಯನು, ಅವನು ಫರಿಸಾಯನು, ಮತಾಸಕ್ತಿಯನ್ನು ನೋಡಿದರೆ ನಾನು ಕ್ರೈಸ್ತ ಸಭೆಯ ಹಿಂಸಕ, ಧರ್ಮಶಾಸ್ತ್ರದಲ್ಲಿ ಹೇಳಿರುವ ನೀತಿಯನ್ನು ನಾನು ನೋಡಿದರೆ ನಾನು ನಿರ್ದೋಷಿ. ಯಾಕೆ? ಕ್ರೈಸ್ತರನ್ನು ಹಿಡ್ಕೊಂಡು ಹೋಗಿ ಸೆರೆಮನೆಗೆ ಹಾಕ್ತಿದ್ದ, ಧರ್ಮಶಾಸ್ತ್ರದ ನೀತಿಯನ್ನು ನೋಡಿದರೆ ಅವನು ನಿರ್ದೋಷಿ, ಅವನಿಗೆ ಪ್ರಕಟ ಆಗಲೇ ಇಲ್ಲ ಇದು ನಿಜವಾದ ಸತ್ಯ ಎಂಬುದಾಗಿ. ಈಗ ಯಹೂದ್ಯರು ಅಂದರೆ, ಯಹೂದ್ಯರ ಒಳಗಿಂದ ಕರೆದದಂದರೆ ನಾವು ನೋಡುವಾಗ ಸತ್ಯವೇದದಲ್ಲಿ ಒಂದನೇದು ನೋಡಿ ನೇಮನಿಷ್ಠೆಯನ್ನು ನೋಡಿದರೆ, ಒಂದರಿಂದ ನೇಮನಿಷ್ಠೆ. ಈ ನೇಮನಿಷ್ಠೆಯಲ್ಲಿ ಅವನು ಪರಿಸಯನು ಬಂದ, ವಂಶ ಬಂತು, ಕುಲ ಬಂತು, ಒಂದು ಹೆಮ್ಮೆ. ಇಬ್ರಿಯರಿಗೆ ಒಂದು ಹೆಮ್ಮೆ, ನಾವು ಇಬ್ರಿಯರು, ನಾವು ಪರಿಸಯರು, ನಾವು ಇಂಥ ಕುಲದಿಂದ ಹುಟ್ಟಿದವರು, ಇಂಥ ವಂಶದಿಂದ ಹುಟ್ಟಿದವರು. 12 ಕುಲಗಳಿದೆ ಅವರಿಗೆ, ಅದು ಯಾವಾಗಲೂ ಹೆಮ್ಮೆ. ನಂಬರ್ 1 ಪಾಯಿಂಟ್. ಎರಡನೇದು, ಅವರು ಧರ್ಮಶಾಸ್ತ್ರದ ವಶವಾಗಿರುವಂಥ ಸಾಂಪ್ರದಾಯಸ್ಥರು. ಅದು ನಮಗೆ ಸಾಂಪ್ರದಾಯದ ಬಗ್ಗೆ ಅರ್ಥ ಆಗಬೇಕಾದ್ರೆ ಯೇಸು ಕ್ರಿಸ್ತನು ಮತ್ತು ಪೌಲನು ಇದರ ಬಗ್ಗೆ ಮಾತನಾಡಿದ್ದಾನೆ. ಸ್ವಲ್ಪ ನಾವು ಅದನ್ನು ನೋಡಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 15ನೇ ಅಧ್ಯಾಯ 2ನೇ ವಚನವನ್ನು ಓದಿಕೊಳ್ಳೋಣ.
ಆಗ ಯೆರೂಸಲೇಮಿನಿಂದ ಫರಿಸಾಯರು ಶಾಸ್ತ್ರಿಗಳು ಯೇಸುವಿನ ಬಳಿಗೆ ಬಂದು, ನಿನ್ನ ಶಿಷ್ಯರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮೀರುತ್ತಾರೆ? ನೋಡಿ, ಅಲ್ಲಿ ಯೇಸು ಕ್ರಿಸ್ತನ ಮೂಲಕ ಅದ್ಭುತ ಆಗ್ತಾ ಇದೆ, ಸೂಚಕ ಕಾರ್ಯಗಳಾಗ್ತಿದೆ, ದೇವರ ರಾಜ್ಯವು ಸಾರಲ್ಪಡುತ್ತದೆ. ಅದನ್ನು ಕೇಳುವುದು ಬಿಟ್ಟು ಇವರ ತಲೆಯಲ್ಲಿ ಆ ಸಂಪ್ರದಾಯ ಎಂಬ ಕಟ್ಟುಗಳು ತುಂಬಿದ್ದರಿಂದ ನಿನ್ನೊಟ್ಟಿಗಿರುವ ಜನರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಯಾಕೆ ಮುರಿತಾ ಇದ್ದಾರೆ? ಓದು. ಅವರು ಕೈ ತೊಳಕೊಳ್ಳದೆ ಆಹಾರ ತೆಗೆದುಕೊಳ್ಳುತ್ತಾರಲ್ಲ. ಹೌದು, ಕೈ ತೊಳೆದುಕೊಂಡೇ ಆಹಾರ ತೆಗೆದುಕೊಳ್ಬೇಕು. ಆ್ಯಕ್ಚುಲಿ ದೇವರು ಕೈ ತೊಳೆದು ಆಹಾರವನ್ನು ತೆಗೆದುಕೊಳ್ಳಬೇಕಂತ ನೇಮಿಸಿದೆ. ಯಾಕೆಂದರೆ ಕೈಯಲ್ಲಿ ಕೆಲಸ ಮಾಡಿ ಬಂದಾಗ ಜೆಮ್ಸ್, ಈಗ ನರ್ಸ್ನವರು ಯಾರಾದರೂ ಇದ್ದರೆ ಮನೆಯಲ್ಲಿ, ಅವರಿಗೆ ಮಕ್ಕಳಿದ್ರೆ ಅವರು ಬಿಲ್ಕುಲ್ ಕೈ ತೊಳೆಯದೆ ಮಕ್ಕಳಿಗೆ ಊಟ ಕೊಡುವುದಿಲ್ಲ. ಮಕ್ಕಳು ಕೈ ತೊಳೆಯದೆ ಊಟ ಮಾಡಲಿಕ್ಕೆ ಬಿಡುವುದಿಲ್ಲ. ಯಾಕೆ? ಮಣ್ಣು, ಕೈಯಲ್ಲಿರುವ ಮಣ್ಣು ಶರೀರದ ಒಳಗೆ ಹೋದರೆ ಆ ಒಂದು ಮೆದುಳೆ ಹುಳ ಅಂತ ಒಂದು ಸಣ್ಣದು ಕ್ರಿಯೇಟ್ ಆಗ್ತದೆ ಹೊಟ್ಟೆಯಲ್ಲಿ. ಅದರ ಅರ್ಥ ಕೈ ತೊಳೆಯದೆ ಊಟ ಮಾಡಿದರೆ ಶರೀರದ ಆರೋಗ್ಯಕ್ಕೆ, ಜೀರ್ಣಕ್ರಿಯೆಗೆ ಸಮಸ್ಯೆ ಆಗ್ತದೆ ಎಂಬುದಾಗಿ ದೇವರು ಮೊದಲೇ ಧರ್ಮಶಾಸ್ತ್ರದಲ್ಲಿ ಹಾಕಿಯೇ ಬಿಟ್ಟ, ಕೈ ತೊಳೆದೇ ಊಟ ಮಾಡಬೇಕಂತ. ಈಗ ಅದನ್ನು ಏನಕ್ಕೆ ತಗೊಂಡ್ರು ಅವರು? ಲೈಫಿಗೆ ತಗೊಳ್ಳಿಲ್ಲ, ಅದನ್ನು ಸಂಪ್ರದಾಯವಾಗಿ ತಗೊಂಡ್ರು. ಕೈ ತೊಳೆಯದೆ ಊಟ ಮಾಡುವುದಿಲ್ಲ. ಅವರು ಹಿರಿಯರಿಂದ ಬಂದ ಸಂಪ್ರದಾಯವನ್ನು ಮುರಿಯುತ್ತಿದ್ದಾರೆ. ಇಂಥ ಸಂಪ್ರದಾಯದ ಒಂದು ಪಂಗಡ ವಂಶ ಆಗಿತ್ತು, ಅದು ಯಹೂದ್ಯರ ವಂಶ. ಮುಂದೆ ಹೋದಮ್ಮ, ಮತ್ತಾಯನು ಬರೆದ ಸುವಾರ್ತೆ ಅದೇ 15ನೇ ಅಧ್ಯಾಯದಲ್ಲಿ 6ನೇ ವಚನವನ್ನು ಓದು. ಹೀಗೆ ನಿಮ್ಮ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಮಾಡಿದ್ದೀರಿ. ಅಲ್ಲಿ ಮೇಲೆ ಕೆಲವು ವಿಷಯವನ್ನು ಬರೆದು ಯೇಸು ಕ್ರಿಸ್ತನ ಅವರಿಗೆ ಉತ್ತರವನ್ನು ಕೊಟ್ಟು, ಇಂಥದನ್ನು ಮಾಡ್ತಾ ಇದ್ದೀರಲ್ಲ, ಈ ರೀತಿಯಾಗಿ ನೀವು ನಿಜವಾಗಿಯೂ ನಿಮ್ಮ ಸಂಪ್ರದಾಯದ ನಿಮಿತ್ತ, ಅದರಲ್ಲಿ ಲೈಫ್ ನೋಡದೆ ಸಂಪ್ರದಾಯದ ನಿಮಿತ್ತ ದೇವರ ವಾಕ್ಯವನ್ನು ನಿರರ್ಥಕ ಅಥವಾ ವ್ಯರ್ಥ ಮಾಡ್ತಾ ಇದ್ದೀರಿ. ನೀವು ವೇಸ್ಟ್ ಮಾಡ್ತಾ ಇದ್ದೀರಿ, ನೀವು ದೇವರ ವಾಕ್ಯವನ್ನು ನಿರರ್ಥಕ ಮಾಡ್ತಾ ಇದ್ದೀರಿ ಎಂಬುದಾಗಿ ಹೇಳ್ತಾನೆ. ಆದರೂ ಸಂಪ್ರದಾಯ ಬಿಡಲಿಲ್ಲ. ಮುಂದೆ ಓದು, ಮಾರ್ಕನು ಬರೆದ ಸುವಾರ್ತೆ 7ನೇ ಅಧ್ಯಾಯ 6ರಿಂದ 8. ಅದಕ್ಕೆ ಆತನು, ಕಪಟಿಗಳಾದ ನಿಮ್ಮ ವಿಷಯದಲ್ಲಿ ಯೆಶಾಯನು ವಿಹಿತವಾಗಿ ಪ್ರವಾದಿಸಿದ್ದಾನೆ. ಕಪಟಿಗಳು ಅಂದರೆ ಖಾಲಿ ಸಂಪ್ರದಾಯವನ್ನು ಬೋಧಿಸ್ತಾರೆ, ಇವರು ಮಾಡುವುದಿಲ್ಲ. ಇವರು ಬೋಧಿಸ್ತಾರೆ, ಇವರು ಮಾಡುವುದಿಲ್ಲ. ಅದಕ್ಕೆ ಯೇಸು ಹೇಳ್ತಾನೆ, ಒಬ್ಬ ವ್ಯಕ್ತಿಯನ್ನು ಮತದಲ್ಲಿ ಸೇರಿಸುವುದಕ್ಕೋಸ್ಕರ ನೀವು ವಿಶ್ವ ಪರ್ಯಟನೆ ಮಾಡ್ತೀರಿ. ಅವನು ಮತಕ್ಕೆ, ಯಹೂದ್ಯ ಮತಕ್ಕೆ ಸೇರಿದ ಮೇಲೆ ನಿಮಗಿಂತ 2ರಷ್ಟು ನರಕ ಪಾತ್ರರನ್ನಾಗಿ ಅವರನ್ನು ಮಾಡ್ತೀರಿ ಅಂತ ಯೇಸು ಹೇಳಿದ. ಇದನ್ನು ನಾವು ಕೇಳುವ. ಓದು ಮಗಳೇ. ಅವನು ಬರೆದದ್ದೇನೆಂದರೆ, ಈ ಜನರು ಮಾತಿನಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಕೇವಲ ತುಟಿಯಿಂದ ನನ್ನನ್ನು ಸನ್ಮಾನಿಸುತ್ತಾರೆ, ಆದರೆ ಅವರ ಮನಸ್ಸು ನನಗೆ ದೂರವಾಗಿದೆ. ಆ ಮನಸ್ಸು ಅಥವಾ ಹೃದಯ, ನಿಜವಾಗಿ ಹೃದಯ, ಆ ಮನಸ್ಸು ದೂರವಾಗಿದೆ. ಮನುಷ್ಯರು ಕಲ್ಪಿಸಿದ ಕಟ್ಟಳೆಗಳನ್ನೇ ಅವರು ಬೋಧಿಸುವುದರಿಂದ, ಮನುಷ್ಯರು ಕಟ್ಟಿಸಿದ ಕಲ್ಪನೆಗಳಂದ್ರೆ ಸಂಪ್ರದಾಯಗಳನ್ನೇ ಬೋಧಿಸುವುದರಿಂದ ನನಗೆ ಭಕ್ತಿ ತೋರುವುದು ವ್ಯರ್ಥ. ರೈಟ್, ಅದೇ ತಾನೇ, ನನಗೆ ಭಕ್ತಿ ತೋರುವುದು ವ್ಯರ್ಥ. ಮುಂದೆ ಓದು. ನೀವು ದೇವರ ಆಜ್ಞೆಯನ್ನು ಬಿಟ್ಟು ಮನುಷ್ಯರು ಕಲ್ಪಿಸಿದ ಸಂಪ್ರದಾಯವನ್ನು ಹಿಡಿದಿದ್ದೀರಿ ಎಂದು ಹೇಳಿದನು. ನೀವು ದೇವರ ನಿಜವಾದ ಆಜ್ಞೆಯನ್ನು ಬಿಟ್ಟು ಕೇವಲ ಹಿಡಿದದ್ದು ಯಾವುದಂದ್ರೆ ಸಂಪ್ರದಾಯವನ್ನು ಮಾತ್ರ. ಮನುಷ್ಯರು ಕಲ್ಪಿಸಿದ ಕೇವಲ ಸಂಪ್ರದಾಯವನ್ನು ಹಿಡಿದಿದ್ದೀರಿ, ನಿಜವಾದದನ್ನು ಬಿಟ್ಟು ಬಿಟ್ಟಿದ್ದೀರಿ. ಸಂಪ್ರದಾಯದಲ್ಲಿ ಭಾರಿ ಸ್ಟ್ರಾಂಗ್ ಯಹೂದ್ಯರು. ಓಕೆ, ಇನ್ನೊಂದು ಓದುವ. 7ನೇ ಅಧ್ಯಾಯ 13ನೇ ವಚನ ಓದು. ಅದರಲ್ಲಿಯೇ, ಹೀಗೆ ನೀವು ಕಲಿಸುತ್ತಾ ಬಂದಿರುವ ಸಂಪ್ರದಾಯದಿಂದ, ಹೀಗೆ ಅವರು ಕಲಿಸುತ್ತಾ ಬಂದ ಸಂಪ್ರದಾಯವನ್ನೇ, ಲೈಫನ್ನು ಕೊಡಲೇ ಇಲ್ಲ, ಸರಿಯಾದದನ್ನು ಕೊಡಲೇ ಇಲ್ಲ, ಸಂಪ್ರದಾಯವನ್ನು ಕಲಿಸಿದ್ದಾರೆ. ಜನರು ಕೂಡ ಅದನ್ನೇ ಕಲಿತಿದ್ದಾರೆ. ಹೀಗೆ ನೀವು ಸಂಪ್ರದಾಯವನ್ನು ಜನರಿಗೆ ಕಲಿಸಿದ್ದರಿಂದ ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ದೇವರ ವಾಕ್ಯವನ್ನು ನಿರರ್ಥಕ ಮಾಡುತ್ತೀರಿ. ಇವತ್ತಿಗೂ ಕೂಡ ಅನೇಕರು ನಿಜವಾದ ದೇವರ ಸುವಾರ್ತೆಯನ್ನು ತಳ್ಳಿಬಿಟ್ಟು ಹಿರಿಯರಿಂದ ಬಂದ ಸಂಪ್ರದಾಯವನ್ನೇ ಬಿಗಿಯಾಗಿ ಇಟ್ಕೊಂಡಿದ್ದಾರೆ. ಅಜ್ಜ ನಟ್ಟ ಗೋಳಿದ ಮರದ ಹತ್ರ ನಿಂತ ಹಾಗೆ, ಅದರಲ್ಲಿ ಯಾವ ಫ್ರೂಟ್ ಇಲ್ಲ. ಸಂಪ್ರದಾಯ. ಅವನು ಕೂಡ ಜಕ್ಕಾಯ ಯೇಸುವನ್ನು ನೋಡಲಿಕ್ಕೆ ಮರವನ್ನು ಹತ್ತಿದ. ಅಟ್ಲೀಸ್ಟ್ ಅವ ಯಾವ ಮರವನ್ನು ಹತ್ತಿದ ಅಂದರೆ ಯೇಸು ಬರುತ್ತಿರುವ ಮಾರ್ಗದ ಬದಿಯಲ್ಲಿದ್ದ ಮರವನ್ನು ಹತ್ತಿದ. ಯೇಸು ಒಂದು ರಸ್ತೆಯಲ್ಲಿ ಬರುತ್ತಿರುವಾಗ, ಸಪೋಸ್ ಕಟ್ಪಾಡಿಯ ರಸ್ತೆಯಲ್ಲಿ ಬರ್ತಾ ಇದ್ದಾರೆ, ಯೇಸು ಕ್ರಿಸ್ತನು ಕಟ್ಪಾಡಿಯಿಂದ ಉಡುಪಿಗೆ ಹೋಗ್ತಾ ಇದ್ದಾನೆ. ಇವನು ಜಕ್ಕಾಯನು ದೆಂದೂರುಕಟ್ಟೆ ಎಂಬ ಸ್ಥಳ ಇದೆ, ದೆಂದೂರುಕಟ್ಟೆಯಲ್ಲಿರುವ ಮರದ ಮೇಲೆ ಹತ್ತಿ ಜಕ್ಕಾಯ ಕೂತ್ಕೊಳ್ತಿದ್ರೆ ಯೇಸು ಸಿಗ್ತಿರ್ಲಿಲ್ಲ.
ಆದರೆ ದೇವರಿಗೆ ಸ್ತೋತ್ರ, ಅವನು ಮರ ಹತ್ತಿದ್ರೂ ಯೇಸು ಕ್ರಿಸ್ತನು ಬರುವ ಮಾರ್ಗದಲ್ಲಿರೋ ಮರವನ್ನು ಹತ್ತಿದ್ದಕ್ಕೆ ಯೇಸು ಕ್ರಿಸ್ತನು ಆ ಗುಂಪಿನಲ್ಲಿ ಕಂಡ ಅವನಿಗೆ. ಆದರೆ ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತನು ಬರುವ ಮಾರ್ಗದ ಮಧ್ಯೆಯಲ್ಲಿದ್ದ ಮರವನ್ನು ಹತ್ತಿದ್ದಕ್ಕೆ ಯೇಸು ಕ್ರಿಸ್ತನು ಅವನನ್ನು ನೋಡಿದ. ಜಕ್ಕಯ್ಯನ ತಟ್ಟನ್ನು ಇಳಿದು ಮರದಿಂದ ಇಳಿದು ಬಂದ, ಎಲ್ಲವನ್ನು ಬಿಟ್ಟು ಬಂದ ಯೇಸುವಿನ ಬಳಿಗೆ. ದೇವರಿಗೆ ಸ್ತೋತ್ರ. ನನ್ನ ಪ್ರಿಯ ದೇವಜನರೇ, ಇನ್ನೊಂದು ವಚನ ಓದುವ. ಕೊಲೊಸ್ಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 8ನೇ ವಚನ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು. ಈ ಪ್ರಾಪಂಚಿಕ ಬಾಲಬೋಧೆ ಅಂದ್ರೆ ಏನಂದ್ರೆ, ಈ ನೀವು ನಿಮ್ಮ ಮನೆಯಲ್ಲಿ ನಿಮಗೆ ಅನುಭವ ಇರಬಹುದು, ಹಿರಿಯರ ಇದ್ರೆ ಮಕ್ಕಳು ತಿನ್ನದಿದ್ದರೆ ಒಳ್ಳೆಯ ಮಾತುಗಳನ್ನು ಹೇಳಿ ತಿನ್ನಿಸುವುದು ಬಿಟ್ಟು, ಅಲ್ಲಿ ಗೊಂಗ ಇದ್ದಾನೆ, ಗೊಂಗ ಬರ್ತಾನೆ, ತಿನ್ನು, ಹೆದ್ರಿಸಿ ತಿನ್ನಿಸುವುದು ಬಾಲಬೋಧೆ. ಮಕ್ಕಳಿಗೆ ಚಿಕ್ಕ ಇರುವಾಗ ಅಜ್ಜಿ ಕಥೆಗಳನ್ನು ಹೇಳಿ ಹೆದರಿಸಿ ಇರುವಂಥದ್ದು. ನಿಮ್ಮ ಒಂದು ಭಯಪಡಿಸುವಂತ ಬೋಧನೆ ಹೇಳ್ತಾರೆ ಅದಕ್ಕೆ. ಪ್ರಾಪಂಚಿಕ ಬಾಲಬೋಧೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು. ಅನುಸರಿಸುವವರು, ತಿರುಗಿ ಓದು ಸ್ಟಾರ್ಟಿಂಗ್ ನಿಂದ. ಕ್ರಿಸ್ತನನ್ನು ಅನುಸರಿಸದೆ ಮನುಷ್ಯರ ಸಂಪ್ರದಾಯಗಳನ್ನು, ನಂಬರ್ 1 ಮನುಷ್ಯರ ಸಂಪ್ರದಾಯಗಳನ್ನು, ಪ್ರಾಪಂಚಿಕ ಬಾಲಬೋಧೆಯನ್ನು, 2ನೇದು ಪ್ರಾಪಂಚಿಕವಾದ ಬಾಲಬೋಧನೆಯನ್ನು ಅನುಸರಿಸುವವರು ನಿಮ್ಮಲ್ಲಿ ಬಂದು. ದೇವ ಸೇವಕರು ಅಥವಾ ಜನರು ನಿಮ್ಮಲ್ಲಿಗೆ ಬಂದು ಮೋಸವಾದ ನಿರರ್ಥಕ ತತ್ವಜ್ಞಾನ ಬೋಧನೆಯಿಂದ, ಮೋಸವಾದ ನಿರರ್ಥಕ ತತ್ವ ಮತ್ತು ಜ್ಞಾನ, ಫಿಲೋಸಫಿ ತತ್ವಜ್ಞಾನವನ್ನು ನಿಮ್ಮ ಮನಸ್ಸನ್ನು ಕೆಡಿಸಿ ಇಂಥ ಬೋಧನೆಗಳನ್ನು ಮಾಡಿ, ಅದು ಅಲ್ಲ ಅವರು ಹೇಳುವಂಥದ್ದು, ಅದು ಸರಿಯಲ್ಲ, ಅದು ಹಾಗೆ ಮಾಡಲಿಕ್ಕೆ ಆಗ್ತದ, ಇಲ್ಲಿ ಮಾಡಲಿಕ್ಕೆ ಆಗುವುದಿಲ್ಲ ಭೂಲೋಕದಲ್ಲಿ ಅಂತ ಇಂಥ ಎಲ್ಲ ಕಥೆಗಳನ್ನು ಹೇಳಿ, ಇಂಥ ತತ್ವಜ್ಞಾನಗಳನ್ನು ಬೋಧಿಸಿ ಜನರ ಮನಸ್ಸನ್ನು ಕೆಡಿಸಿ ನಿಮ್ಮನ್ನು ವಶ ಮಾಡಿಕೊಂಡಾರು, ಎಚ್ಚರಿಕೆಯಾಗಿರ್ರಿ. ನಿಮ್ಮನ್ನು ಅವರ ವಶ ಮಾಡಿಕೊಂಡರು, ಬಹಳ ಎಚ್ಚರಿಕೆಯಾಗಿರಿ ಎಂಬುದಾಗಿ ಪೌಲನು ಹೇಳ್ತಾನೆ. ನೋಡಿ, ಪೌಲನು ಕಟ್ಟ ಸಂಪ್ರದಾಯವಾದಿ. ಯೇಸು ಕ್ರಿಸ್ತನ ಎನ್ಕೌಂಟರ್ ಆಯಿತು, ಆತನು ರಕ್ಷಣೆ ಹೊಂದಿದ, ದೇವರ ಸೇವೆಗಾಗಿ ನೇಮಿಸಲ್ಪಟ್ಟ, ತಾಯಿಯ ಗರ್ಭದಲ್ಲಿರುವಾಗಲೇ ಆತನನ್ನು ದೇವರು ಆತನಿಗೆ ಪ್ರಕಟಿಸುವುದಕ್ಕೆ ಇಚ್ಛಿಸಿದ, ಆತನು ಯೇಸುವನ್ನು ಹಿಂಬಾಲಿಸಿದ, ದೇವರ ಸೇವೆಗೆ ಒಪ್ಪಿಸಿಕೊಟ್ಟ. ಎಲ್ಲ ಸಂಪ್ರದಾಯಗಳು ಅವನಲ್ಲಿ ಮುರಿಯಲ್ಪಟ್ಟಿತು. ಹಾಗಾದರೆ ಇಷ್ಟು ಸಂಪ್ರದಾಯ, ಇಂಥ ಒಂದು ಕಟ್ಟುನಿಟ್ಟಾದ ಸಂಪ್ರದಾಯದ ಪಂಗಡ ಯಹೂದ್ಯರ ಪಂಗಡ. ಅಂಥ ಪಂಗಡದಿಂದ ಕರ್ತನಾದ ಯೇಸು ಜನರನ್ನು ತನ್ನ ಕಡೆಗೆ ಕರೆದಿದ್ದಾನೆ, ತನ್ನ ಸೇವೆಗೆ ಕರೆದಿದ್ದಾನೆ, ತನಗೋಸ್ಕರ ಆರಿಸಿ, ತನಗೋಸ್ಕರ ಪ್ರತ್ಯೇಕಿಸಿ ತಮ್ಮನ್ನು ಕರೆದಿದ್ದಾನೆ. ಒಂದು ಕ್ಷಣ 4ನೇ ಅಧ್ಯಾಯ 3ನೇ ವಚನ, ಕೀರ್ತನೆ ಓದು. ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ. ನಮಗೆ ದೇವರು ಕರೆದೆ, ಮಹನೀಯರೇ ಗೌರವವಾಗಿ ಕರೀತದೆ. ಮಹನೀಯರೇ, ನೀವು ಎಷ್ಟರವರೆಗೆ ನನ್ನ ಗೌರವವನ್ನು ಕೆಡಿಸಿ ನನ್ನನ್ನು ಅವಮಾನಪಡಿಸುವಿರಿ. ಯಾಕೆ ನಿರರ್ಥಕವಾದದ್ದನ್ನು ಪ್ರೀತಿಸಿ ಸುಳ್ಳನ್ನು ಹಿಂಬಾಲಿಸುವಿರಿ. ಯೆಹೋವನು ತನ್ನ ಭಕ್ತರನ್ನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡಿದ್ದಾನೆಂದು ತಿಳಿದುಕೊಳ್ಳಿರಿ. ತಿಳಿದುಕೊಳ್ಳಿರಿ. ಒಬ್ಬ ಸ್ತ್ರೀಯನ್ನು ದೇವರು ಒಬ್ಬ ಪುರುಷನಿಗೆ ನಿಶ್ಚಿತಾರ್ಥ ಮಾಡಿ ಮದುವೆ ಮಾಡಿ ಕೊಡ್ತಾನೆ, ರೈಟ್? ಮದುವೆ ಮಾಡಿಕೊಟ್ಟ ಮೇಲೆ ಆಕೆ ಯಾರ್ದು? ಆಕೆಯ ಗಂಡಂದು. ಆಕೆಯ ಗಂಡಂದು ಮಾತ್ರ, ಗಂಡ ಆಕೆದು ಮಾತ್ರ. ಓಕೆ, ಹಾಗಾದ್ರೆ ದೇವರು ಹೇಳ್ತಿದ್ದಾನೆ, ದೇವರು ನಮ್ಮನ್ನು ತನಗೋಸ್ಕರವಾಗಿ ಪ್ರತ್ಯೇಕಿಸಿಕೊಂಡಿದ್ದಾನೆ. ವಿ ಆರ್ ಹಿಸ್ ಪ್ರಾಪರ್ಟಿ. ನಾವು ಆತನ ಸ್ವಾಸ್ಥ್ಯ, ನಾವು ಆತನ ಜನಾಂಗ, ನಾವು ಆತನ ದೇವರ ಮಕ್ಕಳು, ನಾವು ಆತನ ಸೇವಕರು. ನಮ್ಮನ್ನು ಆತನು ತನಗೋಸ್ಕರ ಪ್ರತ್ಯೇಕಿಸಿಕೊಂಡು, ನಮಗೋಸ್ಕರ, ಆತನಿಗೋಸ್ಕರ ನಮ್ಮನ್ನು ಸಪ್ರೇಟ್ ಮಾಡಿಕೊಂಡಿದ್ದಾನೆ. ಅದಕ್ಕೆ ಯಹೂದ್ಯರೊಳಗಿಂದ ಕರೆದಿದ್ದಾನೆ. ಅಂದರೆ ನೇಮನಿಷ್ಠೆಯಲ್ಲಿ ನಂಬರ್ 1, ಸಂಪ್ರದಾಯದಲ್ಲಿ ಬಿಗುವಾದವರು, ಧರ್ಮಶಾಸ್ತ್ರದ ವಿಷಯದಲ್ಲಿ ಕೂಡ ಬಹಳ ಕಟ್ಟುನಿಟ್ಟಾದವರು. ಆ ಒಂದು ಗುಂಪಿನಿಂದ ಯೇಸು ತನಗೋಸ್ಕರ ಅವರನ್ನು ಪ್ರತ್ಯೇಕಿಸಿಕೊಂಡ, ಕರೆದ. ಇನ್ನೊಂದು ನೋಡುವ, ಮತ್ತೊಂದು ಹೇಳ್ತದೆ. ಎರಡನೇ ಏನು ಹೇಳ್ತದೆ? ರೋಮನ್ 9:24, ಅದು ಹೋಶೇಯನ ಗ್ರಂಥದಲ್ಲಿ ಅಂತ ಅಲ್ಲಿ ಬರ್ದದ್ದು.
ಯಹೂದ್ಯರೊಳಗಿಂದ ಮಾತ್ರ ಕರೆಯದೆ ಹೋಶೇಯನ ಗ್ರಂಥದ ವಚನದಲ್ಲಿ ತಾನು ಸೂಚಿಸಿದಂತೆ ಅನ್ಯ ಜನರೊಳಗಿಂದ ಸಹ ಕರೆದನು. ಎಲ್ಲಿಂದ ಕರೆದ್ರು ಅಂದ್ರೆ, ಒಂದನೇದು ಯಹೂದ್ಯರಿಂದ, ಎರಡನೇದು ಅನ್ಯ ಜನರಿಂದ, ಎರಡು ಪಂಗಡಗಳಿಂದ ದೇವರು ಕರೆದಿದ್ದಾನೆ. ಈಗ ನಾವು ನೋಡುವ ಈ ಅನ್ಯ ಜನರು ಅಂದ್ರೆ ಯಾರು? ಬೈಬಲ್ನಲ್ಲಿ, ನನ್ನ ಪ್ರಿಯ ದೇವಜನರೇ, ಬೈಬಲ್ನಲ್ಲಿ ಪ್ರತಿಯೊಂದಕ್ಕೂ ಉತ್ತರ ಇದೆ. ಅನ್ಯ ಜನರ ಒಳಗಿಂದ ದೇವರು ನಮ್ಮನ್ನು ಕರೆದಿದ್ದಾನೆ. ಯಹೂದ್ಯರೊಳಗಿಂದ ದೇವರು ಜನರನ್ನು ಕರೆದಿದ್ದಾನೆ. ಓಕೆ, ಈ ಅನ್ಯ ಜನರು ಯಾರು ಎಂಬುದಾಗಿ ನೋಡುವ 4ನೇ ಅಧ್ಯಾಯ 17ನೇ ವಚನ. ಆದದರಿಂದ ಅನ್ಯ ಜನರು ನಡೆದುಕೊಳ್ಳುವ ಪ್ರಕಾರ ನೀವು ಇನ್ನು ಮೇಲೆ ನಡೆದುಕೊಳ್ಳಬಾರದೆಂದು ಕರ್ತನಲ್ಲಿ ಇರುವವನಾಗಿ ನಿಮಗೆ ಖಂಡಿತವಾಗಿ ಹೇಳುತ್ತೇನೆ. ಆದದರಿಂದ ಅನ್ಯ ಜನರು ನಡ್ಕೊಳ್ಳುವ ರೀತಿಯಲ್ಲಿ ಇನ್ನು ಮೇಲೆ ನೀವು ನಡ್ಕೊಳ್ಳಬಾರದೆಂದು ಕರ್ತನಲ್ಲಿ ಇರುವವನಾಗಿ ನಿಮಗೆ ಅಶ್ಯೂರೆನ್ಸ್ ಆಗಿ ನಾನು ಹೇಳುತ್ತೇನೆ, ಖಂಡಿತವಾಗಿ ಹೇಳುತ್ತೇನೆ. ಹಾಗಾದರೆ ಅನ್ಯ ಜನರು ನಡ್ಕೊಳ್ಳುವ ಪ್ರಕಾರ ದೇವರ ಮಕ್ಕಳು ನಡ್ಕೊಳ್ಳಬಾರದೆಂಬುದಾಗಿ ದೇವರು ಬಯಸಿದ್ದಾನೆ. ದೇವರು ಪೌಲನಿಗೆ ತಿಳಿಸಿದ್ದಾನೆ. ಪೌಲನು ಪವಿತ್ರಾತ್ಮನಿಂದ ನಡೆಸಲ್ಪಟ್ಟು ಎಫೆಸ 4ನೇ ಅಧ್ಯಾಯ 1ನೇ ವಚನ, 4ನೇ ಅಧ್ಯಾಯ 17ನೇ ವಚನದಲ್ಲಿ ಈ ಮಾತನ್ನು ಬರೆದಿದ್ದಾನೆ. ಹಾಗಾದರೆ ಈ ಮುಂದೆ ಅವನು ಹೇಳ್ತಾನೆ, ಅನ್ಯ ಜನರು ಅಂದರೆ ಯಾರು? ಅವನು ಡೆಫಿನೇಷನ್ ಕೊಡ್ತಾನೆ. ಇದು ಎರಡು, ನಮ್ಮ ಹತ್ರ BSI ಬೈಬಲ್ ಇದೆ, ಬೈಬಲ್ ಸೊಸೈಟಿದು ಬೈಬಲ್ ಇದೆ, ಮತ್ತೊಂದು ಬೈಬಲ್ ಸೊಸೈಟಿ ಅವ್ರದ್ದು ಇನ್ನೊಂದು ಬೈಬಲ್ ಇದೆ, NIBV ಎಂಬ ಟ್ರಾನ್ಸ್ಲೇಷನ್ ಇದೆ. ಅದರಲ್ಲಿ ಭಾಳ ಸುಂದರವಾಗಿ ಪವಿತ್ರ ಗ್ರಂಥ ಅಂತ ಅದಕ್ಕೆ ಹೆಸರು. ಆ ಟ್ರಾನ್ಸ್ಲೇಷನ್ ಹೆಸರು NIBV. ಆ NIBV ಬೈಬಲ್ ಕನ್ನಡದಲ್ಲಿ ಗ್ರೀಕ್, ಹಿಬ್ರು ಮತ್ತು ಇಂಗ್ಲಿಷ್ ಅದರಿಂದ ನೇರವಾಗಿ ಟ್ರಾನ್ಸ್ಲೇಷನ್ ಮಾಡಿದಂಥ ಬೈಬಲ್. ಸಾಧಾರಣವಾಗಿ ಅನೇಕ ಸಂಗತಿಗಳನ್ನು ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ಓಕೆ, ಇದರಲ್ಲಿ ನಾವು ನೋಡುವ, ಇದರಲ್ಲಿ ಏನು ಬರೆದಿದ್ದಾರೆ ನೋಡು, ಮುಂದೆ ಓದಮ್ಮ. ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೆದುಕೊಳ್ಳುತ್ತಾರೆ. ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ. ನಂಬರ್ 1, ಅವರು ನಿಷ್ಪ್ರಯೋಜನವಾದ ಬುದ್ಧಿಯುಳ್ಳವರಾಗಿ ನಡೀತಾರೆ. ಮತ್ತು ಎರಡನೇದು, ಅವರ ಮನಸ್ಸು ಮೊಬ್ಬಾಗಿ ಹೋಗಿದೆ ದೇವರ ರಾಜ್ಯದ ನಿಮಿತ್ತ. ಅವರು ತಮ್ಮ ಹೃದಯದ ಕಾಠಿಣ್ಯದ ನಿಮಿತ್ತದಿಂದಲೂ. ಅವರ ಹೃದಯ ಕಠಿಣವಾಗಿದೆ. ತಮ್ಮಲ್ಲಿರುವ ಅಜ್ಞಾನದ ನಿಮಿತ್ತದಿಂದಲೂ. 4ನೇದು, ಅಜ್ಞಾನದಲ್ಲಿದ್ದಾರೆ. ದೇವರಿಂದಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಎಲ್ಲ ವಿಷಯದಿಂದ ದೇವರಿಂದ ಉಂಟಾಗುವ ಜೀವಕ್ಕೆ ಅನ್ಯರಾಗಿದ್ದಾರೆ. ಅಂದ್ರೆ ಅನ್ಯರು ಯಾರಂದ್ರೆ, ಯಾವ ವ್ಯಕ್ತಿ ಯೇಸು ಕ್ರಿಸ್ತನನ್ನು ನಂಬಿ ನಿತ್ಯ ಜೀವವನ್ನು ಹೊಂದಲಿಲ್ಲವೋ, ಪರಲೋಕವನ್ನು ಸ್ವಾಸ್ಥ್ಯವನ್ನಾಗಿ ಹೊಂದಲಿಲ್ಲವೋ, ಅವರೆಲ್ಲರೂ, ಅದು ಯಾವುದೇ ನೇಮ್ ಬೋರ್ಡ್ ಇರಬಹುದು, ನಿತ್ಯ ಜೀವವನ್ನು ಹೊಂದದಿರುವಂಥ ಪ್ರತಿಯೊಬ್ಬ ವ್ಯಕ್ತಿ ಅವನು ಅನ್ಯನಾಗಿದ್ದಾನೆ. ಹಾಗಾಗಿ ಇದು NIBಯಲ್ಲಿ ಹೇಗೆ ಬರೆದಿದೆ ಅಂದರೆ, ತಿಳುವಳಿಕೆಯಲ್ಲಿ ಕತ್ತಲು ಕವಿದವರು, ಹೃದಯವನ್ನು ಕಠಿಣ ಮಾಡಿದವರು, ವ್ಯರ್ಥ ಮನಸ್ಸುಳ್ಳವರು, ಅಜ್ಞಾನವುಳ್ಳವರು, ದೇವರಿಂದ ಉಂಟಾಗಿರುವ ಜೀವಕ್ಕೆ ದೂರವಾಗಿರುವವರು, ಇವರು ಅನ್ಯರು. ಅಂದರೆ ಇಂಥ ಒಂದು ಪಂಗಡದಿಂದ ನಾವು ಅಂಥದ್ದಾಗಿದ್ದೆವು, ಅನ್ಯರಾಗಿದ್ದೆವು. ನಮಗೆ ದೇವರೇ ಇರಲಿಲ್ಲ, ನಮಗೆ ಯೇಸು ಅಂದರೆ ಯಾರಂತ ಗೊತ್ತಿರಲಿಲ್ಲ. ದೇವರಿಗೆ ಸ್ತೋತ್ರ, ಯೇಸು ಕ್ರಿಸ್ತನ ಸುವಾರ್ತೆ ಸಿಕ್ಕಿತು, ನಮ್ಮ ಕಣ್ಣು ತೆರೆಯಲ್ಪಟ್ಟಿತು, ಪೊರೆಗಳು ಕಳಚಲ್ಪಟ್ಟವು, ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿದೆವು, ಅಂಧಕಾರದ ದೊರೆತನದಿಂದ ಬಿಡುಗಡೆ ಆಯಿತು, ಯೇಸು ಕ್ರಿಸ್ತನ ರಾಜ್ಯದೊಳಗೆ ನಾವು ಸೇರಿದೆವು, ನಾವು ದೀಕ್ಷಾಸ್ಥಾನ ಹೊಂದಿದೆವು, ಪವಿತ್ರಾತ್ಮನ ಅಭಿಷೇಕ ಆಯಿತು, ಪವಿತ್ರಾತ್ಮನ ನಮ್ಮ ಒಳಗೆ ಬಂದ, ನಾವು ಅನ್ಯರು ಎಂಬ ಹೆಸರು ಹೋಗಿ ದೇವರ ಮಕ್ಕಳು ಎಂಬ ಹೆಸರು ನಮಗೆ ಉಂಟಾಯಿತು. ನಾವು ಯೇಸು ಕ್ರಿಸ್ತನಲ್ಲಿ ತಂದೆಯ ಬಲಪಾರ್ಶ್ವದಲ್ಲಿ ಕೂತುಕೊಳ್ಳುವಂಥ ಸೌಭಾಗ್ಯ ನಮಗೆ ದೊರೆಯಿತು. ಇಲ್ಲಿಂದ ನಾವು ಎಲ್ಲಿಂದ ಕರೆಯಲ್ಪಟ್ಟಿದ್ದೇವೆ ಅಂದರೆ, ಮೊದಲನೇದಾಗಿ ಒಂದು ಧರ್ಮ ಯಹೂದ್ಯರಿಂದ, ಎರಡನೇದು ಅನ್ಯ ಜನರೊಳಗಿಂದ ನಾವು ಕರೆಯಲ್ಪಟ್ಟಿದ್ದೇವೆ. ಇನ್ನು ಓದುವುದಾದರೆ 1 ಪೇತ್ರ 2ನೇ ಅಧ್ಯಾಯ 9ನೇ ವಚನದಲ್ಲಿ ಹೇಳ್ತದೆ ನಾವು ಎಲ್ಲಿಂದ ಕರೆಯಲ್ಪಟ್ಟಿದ್ದೇವೆ. ಓದಮ್ಮ.
ನಿಮ್ಮನ್ನು ಕತ್ತಲೆಯೊಳಗಿಂದ ಕರೆದು ನಮ್ಮನ್ನು ಕತ್ತಲೆಯೊಳಗಿಂದ ಕರೆದು ತನ್ನ ಆಶ್ಚರ್ಯಕರವಾದ ಬೆಳಕಿನಲ್ಲಿ ಸೇರಿಸಿದಾತನ ಗುಣಾತಿಶಯವನ್ನು ಸಾಕು, ಪ್ರಚಾರ ಮಾಡುವವರಾಗುವಂತೆ. ಅಲ್ಲಿ ನಿಲ್ಲಿಸು. ಅಂದ್ರೆ ನಮ್ಮನ್ನು ಎಲ್ಲಿಂದ ಕರೆದಿದ್ದಾನೆಂದ್ರೆ, ನಾವು ಬಾರ್ನ್ ಅಗೇನ್ ಆಗುವ ಮೊದಲು ನಾವು ಕತ್ತಲೆಯಲ್ಲಿದ್ದೆವು. ಈಗ ಕ್ರಿಸ್ತನಲ್ಲಿದ್ದು ನಾವು ಬೆಳಕಾಗಿದ್ದೇವೆ. ಕತ್ತಲೆಯೊಳಗಿದ್ದ ನಮ್ಮನ್ನು ದೇವರು ಕತ್ತಲೆ ಒಳಗಿಂದಲೇ ನಮ್ಮನ್ನು ಕರೆದ. ಕತ್ತಲೆಯಲ್ಲಿದ್ದ ನಮ್ಮನ್ನು ದೇವರು ಕತ್ತಲೆ ಒಳಗಿಂದಲೇ ನಮ್ಮನ್ನು ಕರೆದ. ಹಾಗಾದ್ರೆ ಮೊದಲು ಎಲ್ಲಿದ್ದೆವು? ನಾವು ಕತ್ತಲೆಯೊಳಗಿದ್ದೆವು. ಎಲ್ಲಿಗೆ ಕರೆದ? ಅತಿಶಯವಾದ ಬೆಳಕಿಗೆ ನಮ್ಮನ್ನು ಕರೆದ. ಆ ಅತಿಶಯವಾದ ಬೆಳಕನ್ನಾಗಿ, ಆ ಅತಿಶಯವಾದ ಬೆಳಕು ಬೇರೆ ಯಾರಲ್ಲ, ಕರ್ತನಾದ ಯೇಸುವೆ, ನಮ್ಮನ್ನು ಅಲ್ಲಿಗೆ ಕರೆದು ನಮಗೆ ಬೆಳಕನ್ನು ಕೊಟ್ಟು ನಮ್ಮನ್ನು ಬೆಳಕನ್ನಾಗಿ ಮಾಡಿದ. ಎಂಥ ಒಳ್ಳೆಯ ಸೌಭಾಗ್ಯ ಕ್ರಿಸ್ತನಲ್ಲಿ ದೇವರು ನಮಗೆ ಅನುಗ್ರಹಿಸಿದ್ದಾನೆ. ಕೊಲೊಸ್ಯ 1ನೇ ಅಧ್ಯಾಯ 13ನೇ ವಚನ, ಇದರಲ್ಲಿ ಕೂಡ ನಮ್ಮನ್ನು ಎಲ್ಲಿಂದ ಕರೆದ ಎಂಬುದಾಗಿ ದೇವರು ಮಾತನಾಡ್ತಾನೆ. ದೇವರು ನಮ್ಮನ್ನು ಅಂಧಕಾರದ ದೊರೆತನದಿಂದ ಬಿಡುಗಡೆ ಮಾಡಿ ತನ್ನ ಪ್ರಿಯ ಕುಮಾರನ ರಾಜ್ಯದೊಳಗೆ ಸೇರಿಸಿದನು. ಅಂದ್ರೆ ನಮ್ಮನ್ನು ಅಂಧಕಾರದ ದೊರೆತನದಲ್ಲಿದ್ದ ನಮ್ಮನ್ನು ಅಲ್ಲಿಂದ ಕರೆದದಂದ್ರೆ ಬಲಾತ್ಕಾರವಾಗಿ ನಮ್ಮನ್ನು ಎಳೆದು ತೆಗೆದ. ನಾವು ಅಂಗೀಕಾರ ಮಾಡಿದಾಗ ಅಂಧಕಾರದ ದೊರೆತನದಲ್ಲಿದ್ದೆವು, ಸೈತಾನನ ಆಡಳಿತದಲ್ಲಿದ್ದೆವು. ಅಂಧಕಾರ ಅಂದ್ರೆ ಭಯಂಕರ ಡಾರ್ಕ್ ಪ್ಲೇಸ್. ಅಲ್ಲಿಂದ ನಮ್ಮನ್ನು ದೇವರು ಕಿತ್ತು ತೆಗೆದು ಎಲ್ಲಿಗೆ ಸೇರಿಸಿದ? ಕರ್ತನ ಪ್ರಿಯ ಕುಮಾರನಾಗಿರುವ ದೇವರ, ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ರಾಜ್ಯದೊಳಗೆ ಸೇರಿಸಿದ. ಅಂಧಕಾರದ ದೊರೆತನಲ್ಲಿದ್ದ ನಮ್ಮನ್ನು ಅಲ್ಲಿಂದ ಕರೆದ. ಸುಮ್ಮನೆ ಕರೆದು ಅಲ್ಲಿಯೇ ಬಿಟ್ಟು ಹೋಗ್ಲಿಲ್ಲ. ಗ್ರೇಟ್ ಪರ್ಪಸ್, ಗ್ರೇಟ್ ಉದ್ದೇಶದ ಮೇಲೆ ನಮ್ಮನ್ನು ಕರೆದ. ನನ್ನ ಪ್ರಿಯ ದೇವಜನರೇ, ಸಮಯ ಆಯಿತು. ಇವತ್ತು ಕೂಡ ಹೆಚ್ಚು ಬಿಡಿಸಲಿಕ್ಕೆ ಆಗಲಿಲ್ಲ. ಬಟ್ ನಾನು ನಂಬುತ್ತೇನೆ ನೆಕ್ಸ್ಟ್ ಇದನ್ನು ಕಂಟಿನ್ಯೂ ಮಾಡುವ. ಯಾತಕ್ಕಾಗಿ ನಮ್ಮನ್ನು ಕರೆದಿದ್ದಾನೆ ಎಂಬುದಾಗಿ ಮುಂದೆ ನೋಡುವ. ಬಟ್ ಇವತ್ತು ದೇವರು ನಮ್ಮನ್ನು ಎಲ್ಲಿಂದ ಕರೆದಿದ್ದಾನೆ? ಯೌದ್ಯರಿಂದ ಕರೆದಿದ್ದಾನೆ. ಯೌದ್ಯರಂದರೆ ಯಾವ ಗುಣಲಕ್ಷಣ? ಅನ್ಯಜನರ ಒಳಗಿಂದ ಕರೆದಿದ್ದಾನೆ. ಅನ್ಯಜನರಂದರೆ ಯಾರು ಎಂಬುದಾಗಿ ನಾವು ನೋಡಿದೆವು. ಮತ್ತು ಕತ್ತಲೆಯೊಳಗಿಂದ ಕರೆದಿದ್ದಾನೆ. ಮತ್ತು ಅಂಧಕಾರದ ದೊರೆತದಿಂದ ಈ ನಾಲ್ಕು ಏರಿಯಾದಿಂದ ನಮ್ಮನ್ನು ದೇವರು ಕರೆದಿದ್ದಾನೆ. ಈ 4 ಏರಿಯಾದ ಕೆಲವೊಂದು ಭಾಗದಲ್ಲಿ ನಾವಿದ್ದೆವು. ಈಗ ಅದು ಹೋಯಿತು. ಆ 4 ಏರಿಯಾಕ್ಕೆ ನಾವು ಸತ್ಯವು. ಕ್ರಿಸ್ತನಲ್ಲಿ ನಾವು ಸತ್ಯವು, ಕ್ರಿಸ್ತನಲ್ಲಿ ನಾವು ಹೂಣಲ್ಪಟ್ಟೆವು, ಕ್ರಿಸ್ತನಲ್ಲಿ ನೂತನ ಪುರುಷರಾಗಿ, ನೂತನ ಸೃಷ್ಟಿಯಾಗಿ ನಾವು ಎದ್ದು ಬಂದೆವು. ನಮ್ಮ ಪ್ರಿಯ ದೇವಜನರೇ, ದೇವರು ನಮ್ಮ ಮೇಲೆ ಮಮತೆ ಇಟ್ಟು ಇಂತಹ ಸ್ಥಳದಲ್ಲಿದ್ದ ನಮ್ಮನ್ನು ಆತನೊಟ್ಟಿಗೆ ಜೀವಿಸುವುದಕ್ಕಾಗಿ, ಆತನೊಟ್ಟಿಗೆ ಸಂಭ್ರಮಿಸುವುದಕ್ಕಾಗಿ, ಹರ್ಷಿಸುವುದಕ್ಕಾಗಿ, ಉಲ್ಲಾಸಿಸುವುದಕ್ಕಾಗಿ, ಜಯಭರಿತರಾಗಿ ಜೀವಿಸುವುದಕ್ಕಾಗಿ ಒಂದು ಗ್ರೇಟ್ ಪರ್ಪಸನ್ನು ನಮ್ಮ ಮೇಲೆ ಇಟ್ಟು ನಮ್ಮನ್ನು ಕರೆದಿದ್ದಾನೆ. ನಾವು ಪ್ರಾರ್ಥನೆ ಮಾಡುವ. ತಂದೆಯಾದ ದೇವರೇ, ನಿನ್ನ ಘನವುಳ್ಳ ನಾಮಕ್ಕೆ ಸ್ತೋತ್ರವಾಗಲಿ ಸ್ವಾಮಿ. ನಾವು ಎಲ್ಲಿಂದ ಕರೆಯಲ್ಪಟ್ಟಿದ್ದೇವೆ ಎಂಬುದಾಗಿ ನಿನ್ನ ಮಾತನ್ನು, ನಿನ್ನ ವಾಕ್ಯವನ್ನು ಬಿಡಿಸಿದ್ದೇನೆ ಸ್ವಾಮಿ. ನೀನು ನನ್ನನ್ನು ನಡೆಸಿದ್ದೆ, ನಿನಗೆ ಸ್ತೋತ್ರ. ಈ ವಾಕ್ಯ ಇವರ ಜೀವಿತದಲ್ಲಿ ಯಾವಾಗಲೂ ನೆನಪಾಗಲಿ, ಧ್ಯಾನ ಮಾಡಲಿ. ಈ ವಾಕ್ಯಕ್ಕೋಸ್ಕರ ಪ್ರತಿಯೊಬ್ಬರು ಮಹಿಮೆಯನ್ನು ಸಲ್ಲಿಸಲಿ. ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.